ಡಿ.ಕೆ. ಶಿವಕುಮಾರ್ ವಿಜೇಂದ್ರ ಕೂಡಿ ದಿಲ್ಲಿಯಲ್ಲಿ ಯಾವ ಗೆಸ್ಟ್ ಹೌಸ್ನಲ್ಲಿ ಭೇಟಿ ಆದರು, ಏನು ಚರ್ಚೆ ಆಯಿತು ಅನ್ನೋಂಥದ್ದು ಸಾಕಷ್ಟು ಒಬ್ಬರು ಹಿರಿಯ ನಾಯಕರು ಹೇಳ್ಯಾರ ನನಗೆ. ಬರೀ 60ರಿಂದ 70 ಶಾಸಕರು ತೊಗೊಂಡು ನಾನು ಕಾಂಗ್ರೆಸ್ನಿಂದ ಒಡೆದು ಬರ್ತೇನೆ, ನನ್ನನ್ನು CM ಮಾಡಿ ವಿಜೇಂದ್ರನ ಉಪಮುಖ್ಯಮಂತ್ರಿ ಮಾಡಿರಿ ಅನ್ನೋಂಥದ್ದು ಚರ್ಚೆ ಆಗಿದೆ ಅಂತ ಒಬ್ಬ ನಾಯಕರು ನನಗೆ ಹೇಳಿದ್ರು. ನನ್ನನ್ನು ಉಚ್ಚಾಟನೆ ಮಾಡಲಿಕ್ಕೆ ಡಿ.ಕೆ. ಶಿವಕುಮಾರ್ ಮತ್ತು ವಿಜೇಂದ್ರ ಸರ್ಕಾರ. ಸ್ನೇಹಿತರೆ, ಈ ಸಂಜೆ ನ್ಯೂಸ್ಗೆ ಸ್ವಾಗತ. ಇಂತಹದೊಂದು ರಾಜಕೀಯದ ಸ್ಥಿತಿಗತಿಗಳನ್ನ ಯಾರು ದಾರಿಲೋಗೋ ದಾಸಯ್ಯನ ಮಾತು ಇದು ಬಿಡಿ ಅಂತ ಹೇಳಿದ್ರೆ ಬಹುಶಃ ಯಾರೊಬ್ರು ಕೂಡ ಸೀರಿಯಸ್ ಆಗಿ ತೆಗೆದುಕೊಳ್ತಾ ಇರಲಿಲ್ಲ. ಹಿಂದೂ ಹುಲಿ ಯತ್ನಾಳ್ ಇದೀಗ ಇಂತಹದೊಂದು ರಾಜಕೀಯದ ಒಂದು ಮಹಾಸ್ಫೋಟ, ರಾಜಕೀಯದ ಒಂದು ಬಾಂಬ್ ಒಂದನ್ನು ಸಿಡಿಸಿರುವಂಥದ್ದು. ಅದು ಏನು ಅಂದ್ರೆ ಇಡೀ ರಾಜಕೀಯವೇ ಅಲ್ಲೋಲ ಕಲ್ಲೋಲ ಆಗುವಂತಹ ಸುದ್ದಿ ಇದಾಗಿದೆ. ಏನ್ ಹೇಳ್ತಾ ಇದ್ದಾರೆ ಇಲ್ಲಿ ಹಿಂದೂ ಹುಲಿ ಯತ್ನಾಳ್ ಅವರು ಅಂದ್ರೆ, ಈಗಾಗಲೇ ನಿಮ್ಮೆಲ್ರಿಗೂ ಗೊತ್ತಿದ್ದೀನಿ ಏನ್ ಹೇಳೋದಕ್ಕೆ ಸಾಧ್ಯ. ಅವರು ಹೊಸ ಪಕ್ಷ ಕಟ್ತಾ ಇದ್ದಾರೆ, ಯಡಿಯೂರಪ್ಪನ ಮಕ್ಕಳನ್ನ ಬೈಕೊಳ್ತಾ ಇರ್ತಾನೆ ಬಿಡ್ರಿ ಅಂತೇಳಿ. ಸೊ ನೀವು ಉಡಾಫಿಯಾಗಿ ಮಾತನಾಡುವಂಥದ್ದಿಲ್ಲ. ಸೊ ಇಲ್ಲಿ ಯತ್ನಾಳ್ ಅವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇದೇ ಡಿ.ಕೆ. ಶಿವಕುಮಾರ್ ಅವರು ಕಾಂಗ್ರೆಸ್ ಅನ್ನ ಹೊದ್ಕೊಂಡು ಬಿಜೆಪಿಯ ಹೊಸ್ತಿಲಿಗೆ, ಬಿಜೆಪಿಯ ಮನೆ ಬಾಗಿಲನ್ನ ಕದ ತಟ್ಟಿ ಆ ಮೂಲಕ ನನ್ನನ್ನ CM ಅನ್ನಾಗಿ ಮಾಡಿ, ವಿಜೇಂದ್ರ ಅವರನ್ನ DCM ಉಪಮುಖ್ಯಮಂತ್ರಿಗಳನ್ನಾಗಿ ಮಾಡಿ ಎನ್ನುವಂತಹ ಬೇಡಿಕೆಯೊಂದನ್ನ ಇದೇ ಬಿಜೆಪಿಯ ಹೈಕಮಾಂಡ್ ಮುಂದೆ ಡಿ.ಕೆ. ಶಿವಕುಮಾರ್ ಇಡಲಿದ್ದಾರೆ ಎನ್ನುವಂತಹ ಅಚ್ಚರಿ ಮಾಹಿತಿಯೊಂದನ್ನ, ಸ್ಫೋಟಕವಾದಂತಹ ಇಡೀ ರಾಜಕೀಯವೇ ಅಲ್ಲೋಲ ಕಲ್ಲೋಲ ಆಗುವಂತಹ ಮಾಹಿತಿಯೊಂದನ್ನ ಯತ್ನಾಳ್ ಅವರು, ಯಾರೋ ದಾರಿಲೋಗೋ ದಾಸಯ್ಯ ಹೇಳಿದನ್ ಬಿಡ್ರಿ ಅಂತ ಹೇಳಿದ್ರೆ ಬಹುಶಃ ನೀವು ಯಾರು ಕೂಡ ಇಷ್ಟೊಂದು ಸೀರಿಯಸ್ ಆಗಿ ತೆಗೆದುಕೊಳ್ಳುವಂತ ಅವಶ್ಯಕತೆ ಇರಲಿಲ್ಲ. ಸೊ ಇದೀಗ ಬಿಜೆಪಿ ಹೇಳಿ ಕೇಳಿ ನೋಡಿ, ರಾಜಕೀಯದ ಗುರು ಯಾರು ಅಂತ ಹೇಳಿದ್ರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಬಂಗಾರಪ್ಪನವರ ಹೆಸರನ್ನ ಹೇಳ್ತಾರೆ. ಅದನ್ನ ಹೊರತುಪಡಿಸಿದ್ರೆ ಇಡೀ ರಾಜ್ಯದ ಜನತೆಗೆ, ಇಡೀ ದೇಶದ ರಾಜಕೀಯದಲ್ಲಿ ಗೊತ್ತಿರುವಂತದ್ದು ಏನಂದ್ರೆ ಡಿ.ಕೆ. ಶಿವಕುಮಾರ್ ಅವರ ಗುರು ಯಾರು ಅಂದ್ರೆ ಅದು S.M. ಕೃಷ್ಣ, ಮಾಜಿ ಮುಖ್ಯಮಂತ್ರಿಗಳು, ದಿವಂಗತ S.M. ಕೃಷ್ಣ ಅವರು ಎನ್ನುವಂಥದ್ದು ಇಡೀ ಜಾಹೀರು. ಸೊ ಇದೇ S.M. ಕೃಷ್ಣ ಅವರು ಕೂಡ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಆಗಿ ಅದಾದ ನಂತರ ರಾಜ್ಯದ ಮುಖ್ಯಮಂತ್ರಿ ನಂಬರ್ 1 ಪಟ್ಟಸ್ಥ ದೇಶದ ಮುಖ್ಯಮಂತ್ರಿ ಅಂತೇಳಿ ಅವರು ಖ್ಯಾತಿಯನ್ನು ಗಳಿಸ್ಕೊಂಡಿದ್ರು. ಬರಗಾಲ ಇದ್ರೂ ಕೂಡ ರಾಜ್ಯದಲ್ಲಿ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಪಹರಣ ಆಗುತ್ತೆ, ರಾಜ್ಯದಲ್ಲಿ ಬರಗಾಲ ತುಂಬಿ ತುಳುಕ್ತಾ ಇರುತ್ತೆ. ಸೊ ಇಂತಹ ಸಂದರ್ಭದಲ್ಲಿ ಇದ್ರೂ ಕೂಡ ರಾಜ್ಯವನ್ನ ಒಂದು ಅಭಿವೃದ್ಧಿಯತ್ತ ಕೊಂಡೊಯ್ದ್ರು ಎನ್ನುವಂತ ಭಾರತ ದೇಶದ ನಂಬರ್ 1 ಮುಖ್ಯಮಂತ್ರಿ ಅಂತ ಹೇಳಿ ಕರೆಸ್ಕೊಂಡಂತ ಇದೇ S.M. ಕೃಷ್ಣ ಅವರು ಕಡೆಗಾಲದಲ್ಲಿ ತಮ್ಮ ರಾಜಕೀಯದ ಸಂಧ್ಯಾಕಾಲದಲ್ಲಿ ಎಲ್ಲಿಗೆ ಹೋದ್ರು ಎನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು. ಇದೇ ಬಿಜೆಪಿ ಪಕ್ಷ ಸೇರ್ತಾರೆ. ಅವರ ಹಾದಿಯನ್ನೇ, ತಮ್ಮ ಗುರುಗಳ ಹಾದಿಯನ್ನೇ ಡಿ.ಕೆ. ಶಿವಕುಮಾರ್ ಕೂಡ ಹಿಡಿತಾರೆ ಎನ್ನುವಂತಹ ಸ್ಫೋಟಕವಾದಂತಹ ಹೇಳಿಕೆಯೊಂದನ್ನ ಇದೇ ಯತ್ನಾಳ್ ಅವರು ಇದೀಗ ಹೇಳ್ತಾ ಇರುವಂಥದ್ದು. ಒಂದು ಖಾಸಗಿ ವಾಹಿನಿಯಲ್ಲಿ ಸಂದರ್ಶನ ಮಾಡುವಂತಹ ಸಂದರ್ಭದಲ್ಲಿ ಸೊ ಯತ್ನಾಳ್ ಅವರು ಇಂತಹ ಒಂದು ಸ್ಫೋಟಕ ಮಾಹಿತಿಯೊಂದನ್ನು ನೀಡಿದ್ದಾರೆ. ಏನ್ ಮಾತನಾಡಿದರೆ ಅದನ್ನ ತೋರಿಸ್ತೀವಿ, ನೋಡ್ಕೊಂಬನ್ನಿ. ತದನಂತರ ಇದು ಕುರಿತು ಸಂಪೂರ್ಣವಾದಂತಹ ವಿವರ ಕೊಡುವಂತ ಪ್ರಯತ್ನ ಮಾಡ್ತೀವಿ. ಡಿ.ಕೆ. ಶಿವಕುಮಾರ್ ವಿಜೇಂದ್ರ ಕೂಡಿ ದಿಲ್ಲಿಯಲ್ಲಿ ಯಾವ ಗೆಸ್ಟ್ ಹೌಸ್ನಲ್ಲಿ ಭೇಟಿ ಆದರು, ಏನು ಚರ್ಚೆ ಆಯಿತು ಅನ್ನೋಂಥದ್ದು ಸಾಕಷ್ಟು ಒಬ್ಬರು ಹಿರಿಯ ನಾಯಕರು ಹೇಳ್ಯಾರ ನನಗೆ. ಏನು ಅವ್ರು ಹೇಳ್ಕೊಂಡಿದ್ದಲ್ಲಿ ಏನಂದರೆ, 60ರಿಂದ 70 ಶಾಸಕರು ತೊಗೊಂಡು ನಾನು ಕಾಂಗ್ರೆಸ್ನಿಂದ ಒಡೆದು ಬರ್ತೇನೆ, ನನ್ನನ್ನು CM ಮಾಡಿ ವಿಜೇಂದ್ರನ ಉಪಮುಖ್ಯಮಂತ್ರಿ ಮಾಡಿರಿ ಅನ್ನೋಂಥದ್ದು ಚರ್ಚೆ ಆಗಿದೆ ಅಂತ ಒಬ್ಬ ನಾಯಕರು ನನಗೆ ಹೇಳಿದ್ರು. ನನ್ನನ್ನು ಉಚ್ಚಾಟನೆ ಮಾಡಲಿಕ್ಕೆ ವಿಜೇಂದ್ರನ ಮತ್ತು ಯಡಿಯೂರಪ್ಪನ ಕಣ್ಣೀರಿನ ಒಂದು ಪ್ರಯತ್ನದಿಂದ ನಾನು ಉಚ್ಚಾಟನೆ ಮಾಡಿದ್ದು. ಇದೇ ಕಾರಣಕ್ಕೆ ಡಿ.ಕೆ. ಶಿವಕುಮಾರ್ ಮತ್ತು ವಿಜೇಂದ್ರ ಸರ್ಕಾರ. ಎಸ್, ನೋಡಿದ್ರಲ್ಲ ಯತ್ನಾಳ್ ಅವರು ಹೇಳಿದಂತ ಈ ಒಂದು ಸ್ಫೋಟಕವಾದಂತ ಮಾಹಿತಿಯನ್ನ, ಹೇಳಿಕೆಯನ್ನ. ನಾನು ಆಗ್ಲೇ ಹೇಳಿದಾಗೆ ಯಾರೋ ಒಬ್ಬ ಸಣ್ಣ ರಾಜಕಾರಣಿ ಇತ್ತೀಚೆಗೆ ಬಂದಂತ ಪ್ರದೀಪ್ ಈಶ್ವರ್ ಅಂತವರು ಯಾರೋ ಹೇಳಿದ್ರೆ ಬಿಡ್ರಿ ಅಂತೇಳಿ ಇಗ್ನೋರ್ ಮಾಡ್ಬೋದಾಗಿತ್ತು. ಬಟ್ ಅನುಭವಿ ರಾಜಕಾರಣಿ, ಕೇಂದ್ರದ ಮಂತ್ರಿ ಆಗಿದ್ದಂತಹ ಈ ಹಿರಿಯ ರಾಜಕಾರಣಿ, ಬಿಜೆಪಿಯಿಂದ ಉಚ್ಚಾಟನೆಗೊಂಡು ಇದೀಗ ಹೊಸ ಪಕ್ಷ ಕಟ್ಟೋದಕ್ಕೆ ತಯಾರಿ ಮಾಡ್ಕೊಂಡಿರುವಂತ ಒಬ್ಬ ಹಿಂದೂ ಹುಲಿ, ಅವರ ಬಾಯಿಂದ ಈ ರೀತಿಯ ಒಂದು ಮಾತುಗಳನ್ನ ಕೇಳಿದ್ರೆ ಇದನ್ನ ಉಡಾಫೆ ಅಂತ ಹೇಳೋದಕ್ಕೂ ಆಗೋದಿಲ್ಲ, ಜೊತೆಯಲ್ಲಿ ಇದನ್ನ ಹಗುರವಾಗಿ ತೆಗೆದುಕೊಳ್ಳೋದಕ್ಕೂ ಆಗೋದಿಲ್ಲ. ಇನ್ನೂ ಮುಂದುವರಿದಂತೆ ಇದನ್ನ ಅಲ್ಲಗಳೆಯೋದಕ್ಕೂ ಆಗೋದಿಲ್ಲ. ರಾಜಕೀಯ ಅನ್ನೋವಂಥದ್ದು ಒಂದು ನಿಂತ ನೀರಲ್ಲ. ರಾಜಕೀಯದಲ್ಲಿ ಯಾವಾಗ ಏನ್ ಬೇಕಂದ್ರೂ ಬೆಳವಣಿಗೆ ಆಗಬಹುದು. ಅದಕ್ಕೆ ತಕ್ಕ ಸಾಕ್ಷಿ ಜೋಡೆತ್ತುಗಳಂತೆ ನಿಂತ ಡಿ.ಕೆ. ಶಿವಕುಮಾರ್ ಮತ್ತು H.D. ಕುಮಾರಸ್ವಾಮಿ ಅವರು ನಾವು ಪದೇ ಅದನ್ನು ಉಚ್ಚಾರಣೆ ಮಾಡ್ತಾನೆ ಇರ್ತೀವಿ. ಮಗದೊಂದು ಕಡೆ ನೋಡಿ, ಇಲ್ಲಿ S.M. ಕೃಷ್ಣ ಅವರು ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಆಗಿದ್ರು ಕೂಡ ಬಿಜೆಪಿಗೆ ಹೋಗ್ತಾರೆ. ಅದೇ ರೀತಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಅವರು ಮುಖ್ಯಮಂತ್ರಿ ಆಗ್ಬೇಕನ್ನುವಂಥದ್ದು ದೊಡ್ಡ ಕನಸು. ಅವರು ಕಾಲೇಜು ದಿನಗಳಿಂದಲೇ ಅವರು ಈ ರಾಜ್ಯದ
ಉನ್ನತ ಸ್ಥಾನಕ್ಕೆ ಹೋಗ್ಬೇಕೆನ್ನುವಂಥ ಒಂದು ಡ್ರೀಮ್ ಇದೆಯಲ್ಲ, ಆ ಒಂದು ಅವಕಾಶ ಇದೀಗ ಒದಗಿ ಬಂದಿರುವಂಥದ್ದು. ಈ ಅವಕಾಶವನ್ನು ಡಿ ಕೆ ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋದಿಲ್ಲ. ಇನ್ನುಳಿದ ಅವಧಿಗೆ ಡಿ ಕೆ ಶಿವಕುಮಾರ್ ಅವರನ್ನ ಆಗೊಮ್ಮೆ ಕಾಂಗ್ರೆಸ್ ಹೈಕಮಾಂಡ್ ಏನಾದರೂ ಈ ಕ್ರಾಂತಿಯ ಈ ಒಂದು ಬೆಳವಣಿಗೆಯಲ್ಲಿ ಅವರನ್ನ ಕೈ ಬಿಟ್ಟಿದ್ದೇ ಆದಲ್ಲಿ, ನಿರ್ಲಕ್ಷ್ಯ ಮಾಡಿದ್ದೇ ಆದಲ್ಲಿ, ಖಂಡಿತವಾಗಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಯಾವೆಲ್ಲ ದಾರಿಗಳನ್ನ ಬೇಕೋ ಅದನ್ನು ಈಗಾಗಲೇ ಕಂಡುಕೊಂಡಿದ್ದಾರೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಮತ್ತು ಬಿಜೆಪಿಯ ಹೈಕಮಾಂಡ್, ಡಿ ಕೆ ಶಿವಕುಮಾರ್ ಅವರೇ ನಾವು ಹುಟ್ಟಿ ಹಾಕಿ ಹೇಳ್ತಾ ಇರುವಂಥದ್ದಲ್ಲ. ಡಿ ಕೆ ಶಿವಕುಮಾರ್ ಅವರೇ ಹೇಳಿದಾಗೆ ಈ ಹಿಂದೆ ಕೇಂದ್ರದಿಂದ ಅವರಿಗೆ ಫೋನ್ ಬರುತ್ತಂತೆ, ಬಿಜೆಪಿಗೆ ಆಹ್ವಾನ ಬರುತ್ತಂತೆ. ಸೊ ಅದಾದ ನಂತರ ನೋಡಿ, ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಯ ನಾಯಕರು, ಕಾಂಗ್ರೆಸ್ ನಾಯಕರ ಜೊತೆ ಎಷ್ಟು ಚೆನ್ನಾಗಿದ್ದಾರೋ, ಎಷ್ಟು ಒಡನಾಟ ಇಟ್ಕೊಂಡಿದ್ದಾರೋ ಗೊತ್ತಿಲ್ಲ. ಸೊ ಆದ್ರೆ ಬಿಜೆಪಿಯ BY ವಿಜೇಂದ್ರ ಅವರಾಗಿರ್ಬೋದು ಅಥವಾ ಯಡಿಯೂರಪ್ಪನವರಾಗಿರ್ಬೋದು, ಇವರ ಹತ್ರ ಮೊದಲಿಂದಲೂ ಕೂಡ ಉತ್ತಮವಾದಂಥ ಒಂದು ಬಾಂಧವ್ಯ ಉಳ್ಳವಂಥವ್ರು. ಕೇವಲ ಯಡಿಯೂರಪ್ಪನವ್ರು ಮಾತ್ರ ಅಲ್ಲ, ಬಿಜೆಪಿಯ ಸಾಕಷ್ಟು ನಾಯಕರ ಜೊತೆ ಸಂಬಂಧ ಹೊಂದಿರುವಂಥವ್ರು. ಸೊ ಇದೀಗ ಎಲ್ಲೋ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ಸನ್ನ ತೊರೆದು ಬಿಜೆಪಿಯ ಜೊತೆ ಕೈ ಜೋಡಿಸೋದಕ್ಕೆ ಒಂದಷ್ಟು ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಈಗಾಗಲೇ ಬಿಜೆಪಿಯ ಹೈಕಮಾಂಡ್ ಕಡೆಯಿಂದಲೂ ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಎನ್ನುವಂತಹ ಮಾತನ್ನ ಇದೇ ಯತ್ನಾಳ್ ಅವರು ಇದೀಗ ಹೇಳ್ತಾ ಇರುವಂಥದ್ದು. ಒಂದು ರೀತಿ ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿಸುವಂತ ಹೇಳಿಕೆ, ಮಾತು ಇದು ಅಂತ ಹೇಳಿದ್ರೆ ಅಚ್ಚರಿ ಪಡಬೇಕಾಗಿಲ್ಲ. ಇನ್ನು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಬಿಜೆಪಿಯ ಹೈಕಮಾಂಡ್ ಮುಂದೆ ಅವರ ಬೇಡಿಕೆ ಏನಂದ್ರೆ, ನನ್ನನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿ ವಿಜೇಂದ್ರ ಅವರನ್ನ ಉಪಮುಖ್ಯಮಂತ್ರಿಯನ್ನಾಗಿ ಮಾಡಿ, ನಾನು 60ರಿಂದ 70 ಶಾಸಕರನ್ನ ನಾನು ಕರೆತರ್ತೀನಿ, ನನ್ನನ್ನು ಮುಖ್ಯಮಂತ್ರಿ ಮಾಡಿ ಎನ್ನುವಂತ ಬೇಡಿಕೆಯೊಂದನ್ನ ಇದೀಗ ಬಿಜೆಪಿಯ ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ ಎನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಈಗಾಗಲೇ ಬಹುಶಃ ನಿನ್ನೆ ನಡೆದಂತ ಒಂದು ಕಾರ್ಯಕ್ರಮ, ಬಿಜೆಪಿಯ ಕೇಂದ್ರ ಸಚಿವರು ಕೂಡ ರಾಜ್ಯಕ್ಕೆ ಬಂದೋದ್ರು. ಆ ಸಂದರ್ಭದಲ್ಲೂ ಕೂಡ ಡಿ ಕೆ ಅಫಿಷಿಯಲಿ ಆ ಮೀಟಿಂಗ್, ಆ ಒಂದು ಸಭೆ ಆಗಿದ್ರು ಕೂಡ, ಏನೇ ಇದ್ರೂ ಕೂಡ ಇಲ್ಲಿ ನೋಡಿ ಡಿ ಕೆ ಶಿವಕುಮಾರ್ ಮತ್ತು ಬಿಜೆಪಿಯ ಕೇಂದ್ರ ಸಚಿವರ ಜೊತೆ ಮಾತುಕತೆ ಆಗುತ್ತೆ. ಅದ್ರ ಜೊತೆಯಲ್ಲಿ ಬಿಜೆಪಿಯ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಬಹಳ ಲವಲವಿಕೆಯಿಂದ ಖುಷಿಯಿಂದ ನರೇಂದ್ರ ಮೋದಿ ಅವರ ಪಕ್ಕದಲ್ಲಿ ಕೂತ್ಕೊಂಡು ಇವರು ಡಿ ಕೆ ಶಿವಕುಮಾರ್ ಅವರು ಮಾತನಾಡ್ತಾರೆ. ಇನ್ನೊಂದು ಅಚ್ಚರಿ ಬೆಳವಣಿಗೆ ಏನಂದ್ರೆ, ನಿನ್ನೆ ಆದಂತ ಒಂದು ವೈರಲ್ ಫೋಟೋ ಏನಂದ್ರೆ, ಇದೇ ಮುಖ್ಯಮಂತ್ರಿ CM ಸಿದ್ದರಾಮಯ್ಯನವರ ಹಿಂದೆ ಕಾರಿನ ಹಿಂಬದಿ ಸೀಟ್ನಲ್ಲಿ ಕೂತ್ಕೊಂಡು MLC ರವಿಕುಮಾರ್ ಅವರು, ಸೊ ಬಿಜೆಪಿಯ ರವಿಕುಮಾರ್ ಅವರು ಕೂತ್ಕೊಂಡಿರುವಂತಹ ಒಂದು ಫೋಟೋ ವೈರಲ್ ಆಗುತ್ತೆ. ನೋಡಿ, ಕ್ರಾಂತಿ ಆಗುವಂತ ಇಂತಹ ಸಂದರ್ಭದಲ್ಲಿ ಈ ರೀತಿಯ ಫೋಟೋಗಳು ಅಥವಾ ಈ ರೀತಿಯ ಯತ್ನಾಳ್ ಅವರು ಹೇಳುವಂತ 60ರಿಂದ 70 ಜನ ಶಾಸಕರು ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಬರ್ತಾರೆ, ಬಿಜೆಪಿ ಜೊತೆ ಸರ್ಕಾರ ರಚನೆ ಮಾಡ್ತಾರೆ, BY ವಿಜೇಂದ್ರ ಅವರು ಉಪಮುಖ್ಯಮಂತ್ರಿ, ನನ್ನನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿ ಅಂತೇಳಿ ಬಿಜೆಪಿಯ ಹೈಕಮಾಂಡ್ ಮುಂದೆ ಬೇಡಿಕೆಯನ್ನು ಇಡ್ತಾರೆ. ಈ ರೀತಿಯ ಹೇಳಿಕೆ ಇದೆಯಲ್ಲ, ಇದೆಲ್ಲ ಊಹಾಪೋಹ ಅಂತಾನು ಹೇಳೋದಕ್ಕಾಗೋದಿಲ್ಲ. ಜೊತೆಯಲ್ಲಿ ಹೌದು 100ಕ್ಕೆ 100% ಇದನ್ನ ಯತ್ನಾಳ್ ಅವ್ರಿಗೆ ತೀರಾ ಹಿರಿಯ ನಾಯಕರು ಯಾರೋ ಒಬ್ರು ಹೇಳಿದ್ರಂತೆ. ದೆಹಲಿಗೆ ಹೋದಂತ ಡಿ ಕೆ ಶಿವಕುಮಾರ್ ಅವರು ಮತ್ತೆ BY ವಿಜೇಂದ್ರ ಅವರು ದೆಹಲಿಯಲ್ಲಿ ಒಂದು ರೆಸಾರ್ಟ್ನಲ್ಲಿ ಭೇಟಿಯಾಗಿ ಈ ಎಲ್ಲ ಚರ್ಚೆಗಳನ್ನು, ಈ ಎಲ್ಲ ಅಂದ್ರೆ ಸರ್ಕಾರ ರಚನೆ ಮಾಡೋದಕ್ಕೆ ನನ್ನ ಜೊತೆ 60ರಿಂದ 70 ಜನ ಶಾಸಕರು ಬರ್ತಾರೆ, ಅವ್ರನ್ನ ಕರೆತರ್ತೀನಿ, ನಾನು ಮುಖ್ಯಮಂತ್ರಿ ಆಗಬೇಕು, ನೀವು ಉಪಮುಖ್ಯಮಂತ್ರಿ ಆಗಿ, ಈ ಎಲ್ಲ ಚರ್ಚೆಗಳನ್ನ ಡಿ ಕೆ ಶಿವಕುಮಾರ್ ಮತ್ತು ವಿಜೇಂದ್ರ ಅವ್ರ ನಡುವೆ ನಡೆದಿದೆ. ಈ ಮಾತನ್ನ ನನಗೆ ರಾಜಕೀಯದ ಹಿರಿಯವರೊಬ್ಬರು ನನಗೆ ಹೇಳಿದ್ರು ಅಂತೇಳಿ ಯತ್ನಾಳ್ ಅವರು ಖಾಸಗಿ ವಾಹಿನಿಯ ಸಂದರ್ಶನವೊಂದರಲ್ಲಿ ಹೇಳಿರುವಂಥದ್ದು. ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿರುವಂಥದ್ದು. ಹಾಗಾದ್ರೆ ಆ ವಾಹಿನಿಯಲ್ಲೇ ಕೇಳ್ತಾರೆ, ಅವ್ರು ನಿರೂಪಕಿ ಕೇಳ್ತಾರೆ, ಹಾಗಾದ್ರೆ ಮುಂದಿನ ಕಥೆ ಏನು ಸರ್? ಈ ಬಿಜೆಪಿನಲ್ಲಿ ಇರ್ತಕ್ಕಂಥ ಸಾಕಷ್ಟು ಜನ ನಾಯಕರಿದಾರಲ್ಲ, ಆರ್ ಅಶೋಕರಾಗಿರ್ಬೋದು ಅಥವಾ ಅಶ್ವಥ್ ನಾರಾಯಣ ಅವರಾಗಿರ್ಬೋದು, ಸದಾನಂದ ಗೌಡ್ರು, ಸಾಕಷ್ಟು ಜನ ಹಿರಿಯ ನಾಯಕರುಗಳಿದ್ದಾರೆ, ಅವ್ರ ಕಥೆಗಳು ಏನಾಗ್ಬೇಡ ಸರ್ ಅಂತ ಹೇಳಿದ್ರೆ, ಅವ್ರಿಗೆಲ್ಲ ಒಂದು ಮಂತ್ರಿಗಿರಿ ಕೊಟ್ಬಿಟ್ರೆ ಸುಮ್ಮನಾಗ್ಬಿಡ್ತಾರೆ ಬಿಡ್ರಿ ಅಂತೇಳಿ ಸೊ ಈ ರೀತಿಯ ಹೇಳಿಕೆಯನ್ನು ಕೊಟ್ಟರು. ಜೊತೆಯಲ್ಲಿ ನನ್ನನ್ನ ಹೈಕಮಾಂಡ್ ಹತ್ರ ಈ ರೀತಿಯ ಒಂದು ಒತ್ತಡವನ್ನು ಹಾಕಿಸಿ ನನ್ನನ್ನು ಉಚ್ಚಾಟನೆ ಮಾಡಿಸಿದ್ದೆ 6 ತಿಂಗಳ ಹಿಂದೆನೆ. ಈ ರೀತಿಯ ಎಲ್ಲ ಒಂದು ಬೆಳವಣಿಗೆ, ಈ ರೀತಿಯ ಒಂದು ಪ್ಲಾನ್ ಆಗಿತ್ತು. ಸೊ ಮುಂಚಿತವಾಗಿ ಈ ರೀತಿಯ ಒಂದು ಪ್ರೀ ಪ್ಲಾನ್ ಆಗಿತ್ತು ಎನ್ನುವಂಥ, ನನ್ನನ್ನು ಅದೇ ಕಾರಣಕ್ಕೆ ಯತ್ನಾಳ್ ಇದ್ರೆ ಇದಕ್ಕೆಲ್ಲ ಸಮಸ್ಯೆ ಆಗುತ್ತೆ, ಯತ್ನಾಳ್ನ ಉಚ್ಚಾಟನೆ ಮಾಡೋಣ ಎನ್ನುವಂಥ ಮಾತುಗಳನ್ನು ಕೂಡ ಅವರು ಡಿಸ್ಕಷನ್ ಮಾಡ್ಕೊಂಡು ಈ ಹೈಕಮಾಂಡ್ನಿಂದ ನನ್ನನ್ನು ಉಚ್ಚಾಟನೆ ಮಾಡಿಸಿದ್ದಾರೆ ಎನ್ನುವಂಥ ಮಾತನ್ನು ಕೂಡ ಇಲ್ಲಿ ಯತ್ನಾಳ್ ಅವರು ಹೇಳಿರುವಂಥದ್ದು. ಸೊ ರಾಜ್ಯ ರಾಜಕೀಯದಲ್ಲಿ ಆಗಲೇ ಹೇಳಿದಾಗೆ ಯಾವುದು ಕೂಡ ನಿಂತ ನೀರಲ್ಲ. ರಾಜ್ಯ ರಾಜಕೀಯದಲ್ಲಿ ಏನು ಬೇಕಂದ್ರೂ ಬೆಳವಣಿಗೆ ಆಗ್ಬೋದು. ಯಾರ ಜೊತೆ ಬೇಕಂದ್ರೂ ಅಧಿಕಾರಕ್ಕೋಸ್ಕರ ಯಾರ ಕೈಯನ್ನು ಬೇಕಂದ್ರೂ ಹಿಡಿತಾರೆ, ಯಾರ ಕೈಯನ್ನು ಬೇಕಂದ್ರೂ ಕೈ ಬಿಡ್ತಾರೆ ಎನ್ನುವಂಥ ಇತಿಹಾಸ ಸಾರಿ ಹೇಳ್ತಾ ಇರುವಂಥದ್ದು. ಅದಕ್ಕೆ ಕುಮಾರಸ್ವಾಮಿ ಪದೇ ಕುಮಾರಸ್ವಾಮಿ ಇದೇ ಡಿ ಕೆ ಶಿವಕುಮಾರ್ ಅವರು ಕೈ ಹಿಡ್ಕೊಂಡ್ರು, ಅದಾದ ನಂತರ
ಕೈ ಕೊಟ್ಟಿದ್ದು ಎಲೆಕ್ಷನ್ ಸಂದರ್ಭಗಳಲ್ಲಿ ಏನೆಲ್ಲ ಆಯ್ತು. ನಿಖಿಲ್ ಕುಮಾರಸ್ವಾಮಿ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಜೋಡೇತುಗಳಂತೆ ಇವರಿಬ್ರು ಕೈ ಹಿಡಿದಿದ್ದು, ಅಲ್ಲಿ ಕೈ ಹಿಡಿದ್ರ, ಕೈ ಬಿಟ್ರ, ಕೈ ಕೊಟ್ರ, ಯಾರೊಬ್ರು ಕೂಡ ನೋಡಿ ರಾಜಕೀಯ ಅನ್ನೋಂಥದ್ದು ಒಂದ್ ರೀತಿ ಚಕ್ರವ್ಯೂಹ. ಇಲ್ಲಿ ಯಾರನ್ನ ಯಾರು ಬಲಿ ಕೊಡ್ತಾರೆ ಹೇಳೋದಕ್ಕೆ ಆಗೋದಿಲ್ಲ. ಇಲ್ಲಿ ಯಾರನ್ನ ಯಾರು ಅಭಿಮನ್ಯು ಯಾರಾಗ್ತಾರೆ, ಅರ್ಜುನ ಯಾರಾಗ್ತಾರೆ, ಶಕುನಿ ಯಾರಾಗ್ತಾರೆ, ನಿಜಕ್ಕೂ ಅದೆಲ್ಲವೂ ಕೂಡ ನಿಮ್ಮ ವಿಶ್ಲೇಷಣೆಗೆ ಬಿಟ್ಟಿದ್ದು ಸ್ನೇಹಿತರೆ. ಅಂತೂ ಇಂತೂ ನೋಡಿ, ಇಲ್ಲಿ ಕ್ರಾಂತಿ ಆಗುವಂತ ಇಂತಹ ಒಂದು ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಯ ಹೈಕಮಾಂಡ್ ಮುಂದೆ ಇಡ್ತಾ ಇರುವಂತಹ ಬೇಡಿಕೆ ಏನಂದ್ರೆ, ನನ್ನನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿ, ವಿಜೇಂದ್ರ ಅವರನ್ನ ಉಪಮುಖ್ಯಮಂತ್ರಿಗಳನ್ನಾಗಿ ಮಾಡಿ ಎನ್ನುವಂತ ಬೇಡಿಕೆಯೊಂದನ್ನ ಇದೇ ಏನು ಕಾಂಗ್ರೆಸ್ನ ಕಟ್ಟಾಳು ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಯ ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ ಎನ್ನುವಂತ ಮಾಹಿತಿ ರಾಜ್ಯ ರಾಜಕೀಯದಲ್ಲಿ ಒಂದು ಸ್ಫೋಟಕ ತಿರುವನ್ನ ಪಡೆದುಕೊಂಡಿರುವಂಥದ್ದು. ಅದಕ್ಕೆ ಹೊರತಲ್ಲ, ಎಸ್ ಎಂ ಕೃಷ್ಣ ಅವರು ಕೂಡ ಕಾಂಗ್ರೆಸ್ ಅನ್ನ ಮುಖ್ಯಮಂತ್ರಿ ಆಗಿದ್ರು, ಕಾಂಗ್ರೆಸ್ ಅನ್ನ ತೊರೆದು ಬಿಜೆಪಿ ಸೇರ್ತಾರೆ. ಸೊ ಡಿ ಕೆ ಶಿವಕುಮಾರ್ ಕೂಡ ಸೇರಿದ್ರೆ ಅಚ್ಚರಿ ಏನ್ ಪಡಬೇಕಾಗಿಲ್ಲ ಎನ್ನುವಂತಹ ಮಾತನ್ನ ಇಲ್ಲಿ ಯತ್ನಾಳ್ ಅವರು ಹೇಳ್ತಾ ಇರುವಂಥದ್ದು. ಸ್ನೇಹಿತರೆ, ಇಂಥದ್ದೊಂದು ಸಾಧ್ಯತೆ ಇದೆಯಾ? ಈ ರೀತಿ ಆದ್ರೆ ರಾಜ್ಯದ ಅಭಿವೃದ್ಧಿ ಸಾಧ್ಯನಾ, ಅಥವಾ ಈ ರೀತಿ ಆಗಬಹುದಾ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನೋಡ್ತಾ ಇರಿ ಈ ಸಂದಿನ ಇದು ಸಮಸ್ತ ಕನ್ನಡಿಗರ ಧ್ವನಿ.